ಓಕೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಹನುಮೇಶ್ ಸರ್, ರಾಯಚೂರು. ಆಲ್ರೆಡಿ ಇಂದಿನ ತರಗತಿಯಾಗ ನಾವು ಇಂಗ್ಲಿಷ್ ಅನ್ನು ಅಧ್ಯಯನ ಮಾಡ್ತಾ ಇದ್ವಿ, ಗ್ರಾಮರ್ ಟಾಪಿಕ್ ಅನ್ನು ಅಧ್ಯಯನ ಮಾಡ್ತಾ ಇದ್ವಿ. ನಿಮಗೂ ಗೊತ್ತಿದೆ, ಅದರಲ್ಲಿ ಫಸ್ಟ್ ಏನು ನೋಡ್ತಾ ಇದ್ವಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಇಂಗ್ಲಿಷ್ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವ, ಹಾಗಂದ್ರೆ ಏನು, ಮತ್ತ ಆ ಇಂಗ್ಲಿಷ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಕನ್ನಡ ಅನುವಾದ ಏನಂತಾರ, ಅದೆಲ್ಲವನ್ನ ನೋಡಿದ್ದೀವಿ. ಅದರಲ್ಲಿ ಇವತ್ತು ಪ್ರಮುಖವಾಗಿ ಪಾರ್ಟ್ 1, ಅದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಫಸ್ಟ್ ಒಂದಿದೆ. ಅದು ಯಾವುದು ಅಂತ ಅಂದ್ರೆ ನೌನ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೌನ್. ನೌನ್ ಅಂತ ಅಂದ್ರೆ ನಾಮಪದ. ನಿನ್ನೆ ತರಗತಿಯಾಗ ನಾವು ಆಲ್ರೆಡಿ ನೋಡಿದೀವಿ, ನೌನ್ ಅಂದ್ರೆ ನಾಮಪದ ಅಂತ ನೋಡಿದೀವಿ. ಮತ್ತೆ ಅಲ್ಲಿ ವಾಕ್ಯನೂ ಹೇಳಿದ್ದೆ, ನೌನ್ ಇಸ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ಸ್, ಬರ್ಡ್ಸ್, ಸಮಟೈಮ್ ಎಮೋಷನಲ್ಸ್ ಆರ್ ಐಡಿಯಾಸ್ ಈಸ್ ಕಾಲ್ಡ್ ಆಸ್ ಅ ನೌನ್ ಅಂತ ಹೇಳಿದ್ದೆ. ಬಟ್ ಇವತ್ತು ಅದನ್ನ ಸ್ವವಿವರಣೆಯಾಗಿ ನೋಡ್ತಾ ಹೋಗೋಣ. ಹಾಗಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ ಯಾವುವು, ಮತ್ತೆ ಅದರ ವಿಧಗಳು ಇದಾವ ಅಂತ ನೋಡ್ತಾ ಹೋಗೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸುಮಾರು 4 ಅಂಕಗಳು ಬರುವ ಸಾಧ್ಯತೆ ಐತಿ. ನಾ ಪ್ರತಿ ಬಾರಿ ನೆನಪು ಮಾಡ್ತೀನಿ ನಿಮ್ಗ. ಯಾಕಂತಂದ್ರೆ ಅಲ್ಲಿ ಎಡಿಟಿಂಗ್ ಪ್ಯಾರಾಗ್ರಾಫ್ ಅಂತಂದು 17ನೇ ಕ್ವಶನ್ ಅಲ್ಲಿ 2 ಮಾರ್ಕ್ಸ್ ಒಂದಿರುತ್ತಾ, ಪ್ರಿಪೋಸಿಷನ್ 1 ಮಾರ್ಕ್ಸ್ ಇರುತ್ತಾ, ಮತ್ತ ಕಂಜಂಕ್ಷನ್ ಅಂತ ಇರುತ್ತೆ. ಕಂಜಂಕ್ಷನ್ ಅಂತ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಕರೆದ್ರೆ ಮತ್ತೊಮ್ಮೆ ಇಂಗ್ಲಿಷ್ ವ್ಯಾಕರಣ ಭಾಗದಲ್ಲಿ ಅಥವಾ ಗ್ರಾಮರ್ ಭಾಗದಲ್ಲಿ ಏನಂತ ಕರೀತಾರ, ಲಿಂಕರ್ಸ್ ಅಂತ ಕರೀತಾರ. ಆ ಲಿಂಕರ್ಸ್ ಒಂದು ಟೋಟಲ್ 4 ಅಂಕಗಳು ನಮ್ಗ ಇರ್ತಾವ. ಹಾಗಾದ್ರ ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಹಾಗಾದ್ರೆ ನೌನ್ ಅಂದ್ರೆ ಏನು, ಎಕ್ಸಾಂಪಲ್ಸ್ ನೋಡೋಣ, ಟೈಪ್ಸ್ ಗಳನ್ನ ಇವತ್ತು ನೋಡಿ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ನೌನ್, NOUN, ನೌನ್. ನೌನ್ ಅಂದ್ರೆ ಕನ್ನಡದಾಗ ನಾಮಪದ, ಹೆಸರುಗಳನ್ನ ಸೂಚಿಸುವ ಪದವೇ ನಾಮಪದ. ಇದು ಕ್ಲಿಯರ್ ಆಗಿ ಅರ್ಥ ಆಗಿರಬೇಕು. ಇನ್ನ ನೌನ್ ಡೆಫಿನೇಷನ್ ಏನು? ನೌನ್ ಈಸ್ ಎ ನೇಮ್ ಆಫ್ ಪರ್ಸನ್. ನೋಡಿ, ಪರ್ಸನ್. ಪರ್ಸನ್ ಅಂತ ಅಂದ್ರೆ ಎಲ್ಲಾ ವ್ಯಕ್ತಿಗಳ ಹೆಸರುಗಳು, ಗಣಮಗಾಗಿರ್ಲಿ ಹೆಣ್ಮಗಳಾಗಿರ್ಲಿ ಯಾವುದೇ ಇರ್ಲಿ, ಪರ್ಸನ್ ಅಂದ್ರೆ ವ್ಯಕ್ತಿಗಳ ಹೆಸರುಗಳು. ಮತ್ತ ಪ್ಲೇಸ್, ಸ್ಥಳದ ಹೆಸರು, ಅದು ಹಳ್ಳಿನೇ ಆಗಿರ್ಲಿ, ಸಿಟಿನೇ ಆಗಿರ್ಲಿ, ದೊಡ್ಡ ನಗರನೇ ಆಗಿರ್ಲಿ, ದೇಶದ ಹೆಸರೇ ಆಗಿರ್ಲಿ, ಅವೆಲ್ಲವೂ ಅಷ್ಟು ಸಹ ಏನಾಗ್ತಾವ ಅಂತ ಅಂದ್ರೆ ನೌನ್ ಆಗ್ತಾವ. ಅದರ ಜೊತೆಗೆ ಥಿಂಗ್ಸ್, ವಸ್ತುಗಳು. ನೋಡಿ, ನೆನ್ಪಿಟ್ಕೋಬೇಕು, ವಸ್ತುಗಳು ಅಂತಂದ್ರೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಎಲ್ಲಾ ವಸ್ತುಗಳು ಸಹ ಏನಾಗ್ತಾವ, ನೌನ್ ಆಗ್ತಾವ. ಫಾರ್ ಎಕ್ಸಾಂಪಲ್, ಚಾಕ್ ಪೀಸ್ ಇದೆ, ಇಲ್ಲಿ ಗ್ರೀನ್ ಬೋರ್ಡ್ ಇದೆ, ಹೌದಾ? ನಾವು ವಿಡಿಯೋ ಮಾಡ್ತಾ ಇದೀವಿ, ಫೋನ್ ಅಲ್ಲಿ ಮೊಬೈಲ್ ಇದೆ, ಅದಕ್ಕೆ ಫೋನ್ ಅಂತ ಕರಿತೀವಿ. ಈ ಎಲ್ಲಾ ವಸ್ತುಗಳನ್ನು ಸಹ ನಾವು ನೌನ್ ಅಂತೀವಿ, ನಾಮಪದ ಅಂತ ಕರಿತೀವಿ. ಇನ್ನ ಐಡಿಯಾ. ಐಡಿಯಾ ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ನಾವು ಪ್ರಾಥಮಿಕ ಹಂತದಿಂದಲೂ ಕಲ್ಕೊಂಡು ಬಂದಿರೋದು ಕೇವಲ ಇಷ್ಟೇ, ಏನು, ನೌನ್ ಇಸ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ಸ್ ಅಷ್ಟೇ. ಆದ್ರ ಐಡಿಯಾಸ್ಗಳು ಸಹ ಇಲ್ಲಿ ನಾಮಪದ ಆಗ್ತಾವ. ಐಡಿಯಾ ಅಂದ್ರ ಫಾರ್ ಎಕ್ಸಾಂಪಲ್ ಫೀಲಿಂಗ್ಸ್ ಹೆಂಗಿರ್ತಾವಪ್ಪ ಅಂದ್ರ ಹ್ಯಾಪಿ, ಸಂತೋಷ, ಸಾರು, ದುಃಖ, ಲವ್, ಪ್ರೀತಿ, ಈ ಎಲ್ಲವುಗಳು ವಾಕ್ಯಗಳಿಗೆ ಅನುಗುಣವಾಗಿ ಏನಾಗ್ತಾವ ಅಂತ ಅಂದ್ರೆ ನೌನ್ ಆಗ್ತಾವ. ಇದು ನಾವು ನೌನಿನ ವಾಕ್ಯವನ್ನ ನೋಡುವುದಾದರೆ, ನಾಮಪದ ಎಂದರೆ ವ್ಯಕ್ತಿ, ಸ್ಥಳ, ವಸ್ತುಗಳು, ಹೆಸರುಗಳನ್ನ ಸೂಚಿಸುವಂತಹ ಪದ ಆಗೈತಿ. ಫಾರ್ ಎಕ್ಸಾಂಪಲ್, ಪರ್ಸನ್ ಅಂದ್ರೆ ವ್ಯಕ್ತಿ, ನೋಡಿ, ಪ್ಲೇಸ್ ಅಂದ್ರೆ ಸ್ಥಳ, ಥಿಂಗ್ಸ್ ಅಂದ್ರೆ ವಸ್ತು. ಇವೆಲ್ಲ ಹೆಸರುಗಳನ್ನು ಸೂಚಿಸಿದ್ವಿ ಅಂದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ನೌನ್ ಅಂತ ಕರಿತೀವಿ. ನೋಡ್ರಿ, ಇದನ್ನ ಅಧ್ಯಯನ ಮಾಡಬೇಕಾದಾಗ ನೀವು ರಿವಿಷನ್ ಮಾಡ್ಕೊತಿರ್ಬೇಕು. ಹೌದು, ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ವ್ಯಕ್ತಿಗಳ ಹೆಸರುಗಳೆಲ್ಲವೂ ನೌನು, ವಸ್ತುಗಳು ನೌನು, ನಮ್ಮೂರು, ಪಕ್ಕದೂರು, ಆ ಊರು, ಈ ಊರು, ಮತ್ತೊಂದು ಮಗದೊಂದು ಊರುಗಳೆಲ್ಲವೂ ನೌನು, ಹೌದಾ? ಐಡಿಯಾಸ್ಗಳು ಹ್ಯಾಪಿ, ಸಾರೋ, ಲವ್, ಈ ತರ ಎಲ್ಲ ಫೀಲಿಂಗ್ಸ್ಗಳು ನೌನು. ಈಗ ನೀವು ನಿಮ್ಮಿಂದ ನೀವು ಒಳಗೊಳಗೆ ಏನ್ ಮಾಡಬೇಕು, ಅದನ್ನ ಆಸ್ವಾದನೆ ಮಾಡಬೇಕು, ತಿಳ್ಕೋಬೇಕು, ರಿವಿಷನ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಗ್ತಿದ್ಯಾ? ನೋಡೋಣ. ಹಾಗಾದ್ರೆ ಈಗ ಏನ್ ನೋಡೋಣಪ್ಪ ಅಂದ್ರೆ ಈಗ ನೌನ್ಗೆ ಎಕ್ಸಾಂಪಲ್ ಗಳನ್ನು ನೋಡೋಣ. ಒಂದೊಂದಕ್ಕೆ ಒಂದೊಂದು ಎಕ್ಸಾಂಪಲ್ ಕೊಡೋಣ, ಬಹಳ ಬೇಡ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಪ್ರಾರಂಭಿಕ ಹಂತದಿಂದಲೂ ಅವುಗಳ ಬಗ್ಗೆ ನಾಲೆಡ್ಜ್ ಇದ್ದೇ ಇರ್ತೈತಿ ಕಾಮನ್ ಆಗಿ, ಹೌದಾ? ಅದ್ರ ಬಗ್ಗೆ ಬಹಳ ಬೇಡ. ಇನ್ನು ಮುಂದೆ ಬರ್ತಾವಲ್ಲ 40 ಮಾರ್ಕ್ಸಿನ ಗ್ರಾಮರ್ SSLC
ಅವುಗಳಿಗೆ ಬಹಳ ಒತ್ತು ಕೊಡೋಣ. ಒಂದೊಂದು ಟಾಪಿಕ್ ಒಂದೊಂದು ಎರಡೆರಡು ದಿನ ಆಗುತ್ತೆ, ಅದನ್ನ ಆವಾಗ ನೋಡೋಣ. ಹಾಗಾದ್ರೆ ಈ ನೌನ್ಗೆ ಎಕ್ಸಾಂಪಲ್ ನೋಡೋದಾದ್ರೆ ರಾಮ ನೋಡಿ. ರಾಮ ಅನ್ನೋದು ಹುಡುಗನ ಹೆಸರ? ಹೌದು, ಹುಡುಗನ ಹೆಸರ ಇದೆ ಅಂತಂದ್ರೆ ಅದೇನಾಗ್ಬೇಕು? ಈಗ ನಾಮಪದ ಆಗ್ಬೇಕು. ನೋಡಿ, ಶ್ಯಾಮ್ ಇದು ಹುಡುಗನ ಹೆಸರು, ಅದು ನಾಮಪದ ಆಗುತ್ತಾ? ಬುಕ್ ಪುಸ್ತಕ, ನಮ್ಮಲ್ಲಿ ಪುಸ್ತಕಗಳು ಇರ್ತಾವ, ಆ ಪುಸ್ತಕಗಳೆಲ್ಲವೂ ಏನಾಗ್ತಾವ? ನಾಮಪದ ಆಗ್ತಾವ. ದಿದ್ದಿಗಿ ನಮ್ಮೂರು, ಹೌದಾ? ರಾಯಚೂರು ನಮ್ಮ ಜಿಲ್ಲೆ, ಸಿಂಧನೂರು ನಮ್ಮ ತಾಲೂಕು, ಇವೆಲ್ಲವೂ ಏನು? ಇವು ಸಹ ಏನಾಗ್ತಾವ? ನಾಮಪದ ಆಗ್ತಾವ. ಇನ್ನ ಬೋರ್ಡ್ ಇಲ್ಲೇ ಇದೆ, ಇದು ವಸ್ತು, ಹೌದಲ್ಲ? ಎಸ್, ಇದು ಸಹ ಏನಾಗುತ್ತೆ? ನಾಮಪದ ಆಗುತ್ತೆ. ಇಂಡಿಯಾ ಅಂದ್ರೆ ಏನು? ದೇಶದ ಹೆಸರು, ನಮ್ಮ ದೇಶದ ಹೆಸರು. ಹಾಗಾಗಿ ಇದು ಸಹ ಏನಾಗುತ್ತೆ? ನಾಮಪದ ಆಗುತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ. ಬಹಳ ಸಣ್ಣ ಪುಟ್ಟ ವಿಷಯಗಳಿಗೆ ಬಹಳ ಟೈಮ್ ತಗೋಬಾರ್ದು. ಅದಕ್ಕೆ ಇವುಗಳಿಗೆ ಒಂದೊಂದು ಟೈಪ್ ನಾ ಏನ್ ಮಾಡ್ತೀನಿ ನಿಮ್ಗೆ ಹೇಳ್ತೀನಿ. ಆದ್ರ ಮುಖ್ಯವಾಗಿ ಇನ್ನೊಂದು ವಿಷಯ ಐತಿ ಇಲ್ಲಿ, ಟೈಪ್ಸ್ ಆಫ್ ನೌನ್, ನಾಮಪದದ ವಿಧಗಳು. ಇದರ ಬಗ್ಗೆ ಗಮನ ಇರಲೇಬೇಕು. ಯಾಕಂದ್ರೆ ಶಿಕ್ಷಕರಾಗ್ತಕ್ಕಂಥವ್ರು ಮುಂದೆ GPSTR ಆಗಿರ್ಬೋದು, HSTR ಆಗಿರ್ಬೋದು, PSTR ಆಗಿರ್ಬೋದು ಬರಿಬೇಕಾದಾಗ ಇದರಿಂದ 1 ಮಾರ್ಕ್ಸ್ ಕಡ್ಡಾಯವಾಗಿ ಬರ್ತೈತಿ. ಅದು ಗಮನಕ್ಕಿರಬೇಕು. ಹಾಗಾಗಿ ಈಗ ತಿಳ್ಕೊಂಡ್ಬಿಟ್ರೆ ಸಾಕಪ್ಪ, ಈಗ ತಿಳ್ಕೊಂಡಿವಿ ಅಂತಂದ್ರೆ ಮುಂದೆ ನೀವು ಸಹ ಒಂದು ಅಂಕ ತಗೋಬಹುದು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಟೈಪ್ಸ್ ಅಂದ್ರೆ ವಿಧಗಳು. ಎದರ ವಿಧಗಳು? ನಾಮಪದದ ವಿಧಗಳು. ನೋಡಿ, ಬಹಳ ಅದ್ಭುತವಾಗೈತಿ ತರಗತಿ. ನಿಮ್ಗೆ ಏನಾದ್ರೂ ಇಷ್ಟ ಆಗ್ತಾ ಇತ್ತು ಅಂದ್ರೆ ಸಂಪೂರ್ಣವಾಗಿ ನೋಡಿ. ನಿಮ್ ಕೈಯಲ್ಲಿ ಒಂದು ಪೆನ್ನು ಮತ್ತೆ ಪುಸ್ತಕ ಇರಲಿ, ಹೌದಾ? ನಂದಷ್ಟೇ ಅಲ್ಲ, ಯೂಟ್ಯೂಬ್ ಓಪನ್ ಮಾಡಿ ನೀವು ಇಂಗ್ಲಿಷ್ ಕ್ಲಾಸ್ಗಳು ಅಂತ ಹೊಡೆದು ಬಿಟ್ರೆ ಲಕ್ಷಾಂತರ ಕ್ಲಾಸ್ಗಳು ಬರ್ತವೆ. ನಂದೇ ನೋಡ್ಬೇಕಂತ ಏನಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ನೀವು ನಂದು ನೋಡ್ತಾ ಇದ್ರಿ ಅಂದ್ರೆ ಅದು ನನ್ನ ಭಾಗ್ಯ. ಸೊ ಆವಾಗ ನೀವು ಇದನ್ನ ಸ್ವಲ್ಪ ಬರ್ಕೋಬೇಕು. 1 ಪೇಜ್ ಆಗಲ್ಲ, ಅರ್ಧ ಪೇಜ್ ಆಗುತ್ತೆ. ಪಾಯಿಂಟ್ ನೋಟ್ ಮಾಡ್ಕೋಬೇಕು. ನೋಡೋಣ ಹಾಗಾದ್ರೆ ಮುಂದುವರೆದು ಟೈಪ್ಸ್ ಆಫ್ ನೌನ್, ನಾಮಪದದ ವಿಧಗಳು ಅಂತ ಕರಿತೀವಿ. ಹಾಗಾದ್ರೆ ಎಷ್ಟಿದಾವ ಟೈಪ್ಸ್? ನೋಡಿ, ಟೈಪ್ಸ್ ಎಷ್ಟಿದಾವಪ್ಪ ಅಂತಂದ್ರೆ ಸುಮಾರು 5 ವಿಧಗಳನ್ನ ನಾವು ನೋಡ್ತೀವಿ. ಎಷ್ಟು ವಿಧಗಳು? 5 ವಿಧಗಳು. ಯಾವ್ಯಾವು? ಒಂದನೇದು ಪ್ರಾಪರ್ ನೌನ್ ಅಂತ. ಪ್ರಾಪರ್ ನೌನ್, ಈ ಪ್ರಾಪರ್ ನೌನ್ ಅಂದ್ರೆ ಸ್ಪೆಸಿಫಿಕ್ ನೇಮ್ ಅಂತ ಕರೀತಾರ. ಸ್ಪೆಸಿಫಿಕ್, ಅದೇ ಹೆಸರನ್ನ ಕರಿತಕ್ಕಂಥದ್ದು, ಬದಲಾವಣೆ ಆಗಲ್ಲ. ಪ್ರಾಪರ್ ನೌನ್, ಈಗ ಇಂಡಿಯಾಕ್ಕೆ ಇಂಡಿಯಾ ಅಂತಾನೆ ಕರಿಬೇಕು. ಈಗ ನನ್ನ ಹೆಸರು ಅನಿಮೇಶ್ ಅಂತ ಐತಿ, ಅನಿಮೇಶ್ ಅಂತಾನೆ ಕರಿಬೇಕು. ಇಟ್ಟಿರುವಂತಹ ಹೆಸರುಗಳೆಲ್ಲವೂ ಪ್ರಾಪರ್ ನೌನ್. ಅದು ನಿಮ್ ಗಮನಕ್ಕೆ ಇರಬೇಕು. ಅರ್ಥ ಆಗ್ತಿದೆಯಾ? ಮತ್ತ ಮುಂದುವರೆದು ಕಾಮನ್ ನೌನ್. ನೋಡ್ರಿ, ಪ್ರಾಪರ್ ನೌನ್ ಅಂದ್ರೆ ಸ್ಪೆಸಿಫಿಕ್ ನೇಮ್ಗಳು, ಇಟ್ಟಿರ್ತಕ್ಕಂತಹ ಹೆಸರುಗಳು ಸ್ಪೆಸಿಫಿಕ್ ಆಗಿ ಅದೇ ಹೆಸರು ಇರ್ತೈತಿ. ಗಮನ ಇರಬೇಕು. ಓಕೆನಾ? ಇನ್ನ ಎರಡನೇದು ಯಾವುದು? ಕಾಮನ್ ನೌನ್. ಕಾಮನ್ ನೌನ್ ಅಂದ್ರೆ ಜನರಲ್ ನೇಮ್ಸ್ ಅಂತ. ಜನರಲ್ ನೇಮ್ಸ್ ಏನ್? ಜನರಲ್ ನೇಮ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಸಿಟಿ, ಬಾಯ್. ಈಗ ಒಂದು ಗುಂಪಲ್ಲಿ 10 ವಿದ್ಯಾರ್ಥಿಗಳು ಹೊಂಟಿರ್ತಾರ. ನಾನು ಕೂಗಿ ಏ ಹುಡುಗ ಅಂದೆ ಅಂದ್ರ ಅಥವಾ ಅ ಬಾಯ್ ಅಂತ ಅಂದ್ರ ಅದ್ರಾಗ ಯಾರು ನೋಡ್ತಾರೋ ಗೊತ್ತಿಲ್ಲ, ಹೌದಾ? ಆದ್ರೆ ಇಲ್ಲಿ ನೋಡಿ, ರವಿ ಅಂದ್ರೆ ರವಿನೇ ನೋಡ್ತಾರ, ಉಳಿದವ್ರು ನೋಡ್ತಾರ? ನೋಡಲ್ಲ. ಆದ್ರೆ ಇಲ್ಲಿ ಬಾಯ್ ಅಂತಂದ್ರೆ ಯಾವ ಹುಡುಗಾದ್ರೂ ನೋಡಬಹುದು, ಗುಂಪಿನ ಸದಸ್ಯರಿರ್ತಾರ. ಹಾಗಾಗಿ ಇಲ್ಲಿ ಏನಾಗಿರ್ತಪ್ಪ ಅಂದ್ರ ಜನರಲ್ ನೇಮ್ಸ್. ಹುಡುಗ ಅಂದ್ರೆ ಎಲ್ಲ ಹುಡುಗರು. ಈಗ ಗರ್ಲ್ ಅಂದ್ರ ಹಲವಾರು ವಿದ್ಯಾರ್ಥಿನಿಯರು ಇರ್ತಾರ, ಅವರೆಲ್ಲರೂ ನೋಡ್ತಾರ. ಇನ್ನ ಸಿಟಿ ಅಂದ್ರ ಬೆಂಗಳೂರು ಅದ ಅನ್ಕೋಬೇಕು, ಮುಂಬೈ ಅನ್ಕೋಬೇಕು, ಮದ್ರಾಸ್ ಅನ್ಕೋಬೇಕು, ದೆಹಲಿ ಅನ್ಕೋಬೇಕು, ಚೆನ್ನೈ ಅನ್ಕೋಬೇಕು, ಗೊತ್ತಿಲ್ಲ. ಆದ್ರೆ ಸಿಟಿ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ? ನಾವು ಯಾವುದಾದರೂ ಅನ್ಕೋಬಹುದು. ಹಾಗಾಗಿ ಈಗ ಸಿಟಿ, ಬಾಯ್, ಡಾಕ್ಟರ್ಸ್, ಟೀಚರ್ಸ್ ಇವೆಲ್ಲವೂ ಯಾವುದಕ್ಕೆ ಎಕ್ಸಾಂಪಲ್ ಆಗ್ತಾವಪ್ಪ ಅಂತಂದ್ರೆ ಕಾಮನ್ ನೌನ್. ನೆನ್ಪಿಟ್ಕೋಬೇಕು, ಬಹಳ ನೆನ್ಪಿಟ್ಕೋಬೇಕು. ಓದುವಂತಹ ವಿಧಾನ ಬದಲಾಗಬೇಕು. ಅರ್ಥ ಆಗ್ತಿದೆಯಾ? ಯಾಕಂತಂದ್ರೆ ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಿಟ್ಟಂಗ ಕಣ್ಣಿಂದ ನೋಡಿದ್ರು ಮರ್ತು ಬಿಟ್ರೆ ಎಜುಕೇಶನ್ಗೆ ವ್ಯಾಲ್ಯೂ ಇರಲ್ಲ. ಬದಲಾವಣೆ ಆಗಬೇಕು. ಇದರಿಂದ 1 ಮಾರ್ಕ್ಸ್ ಬರ್ತಪ್ಪ ಅಂದ್ರೆ ಆಯ್ತು, ಇವತ್ತು ನೋಟ್ ಮಾಡ್ಕೋಬೇಕು, ಕಲ್ಕೋಬೇಕು, ಮುಚ್ಚಿಟ್ಬಿಡ್ಬೇಕು. ಮತ್ತೆ ಯಾವಾಗ ನೆನಪಾದಾಗ ಅದನ್ನ ರಿವಿಷನ್ ಮಾಡಬೇಕು. ಇಲ್ಲ ಡೇ ಬೈ ಡೇ ರಿವಿಷನ್ ಮಾಡ್ಕೊಂತ ಹೋಗ್ತಾ ಇರಬೇಕು. ಹಂಗಾದ್ರೆ ನೆನಪಿನಲ್ಲಿ ಉಳಿತೈತಿ. ಇದು ಕಾಮನ್ ನೌನ್ ಆಯ್ತು. ಇನ್ನ ಕನ್ಸರ್ಟ್ ನೌನ್ ಅಂತ ಕರಿತೀವಿ. ಕನ್ಸರ್ಟ್ ನೌನ್ ಕ್ಯಾನ್ ಬಿ ಟಚ್ಡ್ ಅಂತ. ಕ್ಯಾನ್ ಬಿ ಟಚ್ಡ್. ಗಾಳಿಯನ್ನ ಟಚ್ ಮಾಡಕ್ಕಾಗತ್ತಾ? ನೋ, ನೆವರ್, ನಥಿಂಗ್. ಆಗದೇ ಇಲ್ಲ, ಹೌದಲ್ಲ?
ಗಾಳಿಯನ್ನ ಟಚ್ ಮಾಡಕ್ಕಾಗುತ್ತಾ? ಆಗಲ್ಲ. ಆದ್ರೆ ಕ್ಯಾನ್ ಬಿ ಟಚ್ಡ್ ಅಂತಂದ್ರೆ ಟಚ್ ಮಾಡಲು ಸಾಧ್ಯವಿರುವಂತವು ಅಂತ. ಟಚ್ ಮಾಡಲು ಸಾಧ್ಯವಿರುವಂತವು ಯಾವ್ಯಾವು? ಆಪಲ್, ಚಾಪೀಸ್, ಬೋರ್ಡ್, ಹೌದಲ್ಲ? ಹೀಗೆ ಟಚ್ ಮಾಡಕ ಸಾಧ್ಯವಿರುವಂತಹ ವಸ್ತುಗಳಿಗೆ ನಾವು ಕನ್ಸರ್ಟ್ ನೌನ್ ಅಂತ ಕರಿತೀವಿ. ನೋಡ್ರಿ ಹೇಗಿದೆ, ಕ್ಯಾನ್ ಬಿ ಟಚ್ಡ್. ಆದ್ರೆ ಪ್ರೀತಿಯನ್ನು ನಾವು ಟಚ್ ಮಾಡಕ್ಕಾಗುತ್ತಾ? ಸ್ನೇಹವನ್ನ ಟಚ್ ಮಾಡಕ್ಕಾಗುತ್ತಾ? ದುಃಖವನ್ನ ಟಚ್ ಮಾಡಕ್ ಬರ್ತಾ? ನೋ, ಆಗಲ್ಲ. ಆದ್ರೆ ಅವುಗಳನ್ನ ನಾವೇನ್ ಮಾಡ್ಬೋದು? ಅನುಭವಿಸಬಹುದು ಅಷ್ಟೇ. ಅವುಗಳನ್ನ ಟಚ್ ಮಾಡಕ್ಕಾಗಲ್ಲ, ಅವು ಬೇರೆ. ಆದ್ರೆ ಟಚ್ ಮಾಡಕ್ ಬರ್ತಕ್ಕಂಥವು ಎಲ್ಲವಷ್ಟು ಏನಪ್ಪಾ ಅಂದ್ರೆ ಕನ್ಸರ್ಟ್ ನೌನ್ ಆಗಿರುತ್ತೆ. ನೋಡಿ ನೆನ್ಪಿಟ್ಕೊಳ್ಳಿ, ನೀವು ಹೋಗಿ ಒಂದು ವಸ್ತುವನ್ನ ಮುಟ್ಟಿದಿರಿ ಅಂತಂದ್ರೆ ಆ ವಸ್ತು ಕನ್ಸರ್ಟ್ ನೌನ್. ಎಕ್ಸಾಂಪಲ್, ನಗು ಬರಕತ್ತೈತಿ, ನಗುನು ಮುಟ್ಟಕ್ಕಾಗುತ್ತಾ? ಆಗಲ್ಲ. ಅಳಕತ್ತಿದ್ದಿ, ಅಳು ನಾ ನೋಡ್ಬೋದು ಅಷ್ಟೇ. ಅದನ್ನ ಟಚ್ ಮಾಡಕ್ಕಾಗುತ್ತಾ? ಆಗಲ್ಲ. ಗಾಳಿನ ಟಚ್ ಮಾಡಕ್ಕಾಗುತ್ತಾ? ಆಗಲ್ಲ. ಟಚ್ ಮಾಡಕ್ ಆಗದೆ ಇರುವಂತಹ ಎಲ್ಲವೂ ಯಾವುದಕ್ಕ ಉದಾಹರಣೆಪ್ಪ ಅಂದ್ರೆ ಕನ್ಸರ್ಟ್ ನೌನ್. ಬಹಳ ಡೀಪ್ ಆಗಿ ತಿಳ್ಕೊಬೇಕು. ಅರ್ಥ ಆಗ್ತಿದ್ಯಾ? ಇನ್ನ ಫೋರ್ತ್ ಒನ್, ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ಇಟ್ ಮೀನ್ಸ್ ಅವ್ರ ನಾವು ನೋಡಕ್ ಸಾಧ್ಯನೇ ಇಲ್ಲ. ಟಚ್ ಮಾಡೋದಕ್ಕೆ ಹೋಗ್ಲಿ ಕಡೆ, ನೋಡಕ ಸಾಧ್ಯ ಇಲ್ಲ. ಹ್ಯಾಪಿ, ಸಂತೋಷ ನೋಡಕ್ ಸಾಧ್ಯನಾ? ನೋಡಿ, ಲವ್, ಪ್ರೀತಿ, ಇವು ಫೀಲಿಂಗ್ಸ್ಗಳು. ಐಡಿಯಾ ಆರ್ ಫೀಲಿಂಗ್ಸ್, ನಮ್ಮಲ್ಲಿರ್ತಕ್ಕಂತಹ ಭಾವನೆಗಳೆಲ್ಲವೂ ಏನಾಗುತ್ತಾ? ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತಾ. ಇವುಗಳನ್ನ ಟಚ್ ಮಾಡಕ್ ಸಾಧ್ಯ ಇಲ್ಲ, ಕಾಂಟ್ ಬಿ ಟಚ್. ಇನ್ನ ಕೊನೆಯದಾಗಿ ಬರ್ತಕ್ಕಂಥದ್ದು ಕಲೆಕ್ಟಿವ್ ನೌನ್. ಕಲೆಕ್ಟ್ ಅಂದ್ರೆ ಏನ್ ಅನ್ಕೋತೀವಿ ನಾವು? ಕಲೆಕ್ಟ್ ಮಾಡು, ಅಲ್ಲಿ ಒಂದಿಷ್ಟು ಪೆನ್ಸಿಲ್ಗಳು ಬಿದ್ದಾವ, ಎಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡು ತಗೊಂಬ ಅಂತ ಟೀಚರ್ ಅಂತಾರೆ. ಅವಾಗ ನಾವೇನ್ ಮಾಡ್ತೀವಿ? ಅಲ್ಲೊಂದು ಬಿದ್ದದನ್ನ ಕೂಡಿಸ್ಕೊಂಡು ಒಂದು ಕನ್ಸೋಲ್ ಮಾಡ್ಕೊಂಡು ತಗೋರಿ ಟೀಚರ್ ಅಂತ ಕೊಡ್ತೀವಿ. ಹಾಗಾದ್ರೆ ಕಲೆಕ್ಟ್ ಅಂದ್ರೆ ಏನು? ಕಲೆಕ್ಟ್ ಅಂದ್ರೆ ಗುಂಪು ಅಂತ. ನೋಡ್ರಿ, ಕಲೆಕ್ಟಿವ್ ನೌನ್, ಗ್ರೂಪ್ ಅಂತ. ಗುಂಪು ಇರ್ತಕ್ಕಂಥವನ್ನ ನಾವು ಏನಂತೀವಿ? ಕಲೆಕ್ಟಿವ್ ನೌನ್ ಅಂತೀವಿ. ಫಾರ್ ಎಕ್ಸಾಂಪಲ್, ಟೀಮ್, ಕಬಡ್ಡಿ ಟೀಮ್, ಖೋಖೋ ಟೀಮ್, ಹೌದಲ್ಲ? ಮತ್ತ ಫ್ಯಾಮಿಲಿ ಅಂತಂದ್ರ ಒಬ್ಬದ್ರ ಹಂಗಾರ ಸಾಧ್ಯ ಇಲ್ಲ. ಒಬ್ಬದ್ರ ಸಾಧ್ಯನಾ? ನೋ, ಸಾಧ್ಯ ಇಲ್ಲ. ಒಂದಕ್ಕಿಂತ ಹೆಚ್ಚು ಇದ್ದವರಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಅದನ್ನ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಅಲ್ಲಿ ಗುಂಪುಗಳನ್ನ ನಾವು ಏನ್ ಮಾಡ್ತೀವಿ? ನೋಡ್ತಾ ಹೋಗ್ತೀವಿ. ಹೀಗೆ ನಾವು ತಿಳ್ಕೋಬೇಕು. ಏನು? ನಾವು ಅಂದ ತಕ್ಷಣ ಕೇವಲ ಅವಷ್ಟು ತಿಳ್ಕೊಂಡ್ಬಿಡ್ತೀವಿ. ನೋಡ್ರಿ, ಈಗ ಸಿ ಈಸ್ ಎನಿ ಟೈಮ್ ಹ್ಯಾಪಿ ಅಂತ ಹೇಳ್ತೀನಿ ನಾನು. ಹಾಗಾದ್ರೆ ಹ್ಯಾಪಿ ಅನ್ನೋದು, ಸಿ ಈಸ್ ಎನಿ ಟೈಮ್ ಹ್ಯಾಪಿ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತಾ ಅಂತ ಕೇಳಿದಾಗ ನೌನ್ ಆಗುತ್ತಾ ಅಂತ ಹೇಳ್ಬೇಕು. ಹ್ಯಾಪಿ ಅನ್ನೋದು ಏನಾಗುತ್ತಾ? ನೌನ್ ಆಗುತ್ತಾ. ಆ ನೌನ್ ಅಲ್ಲಿ ಟೈಪ್ಸ್ ಇದಾವಲ್ಲಪ್ಪ, ಅದು ಯಾವ ನೌನ್ ಆಗುತ್ತಾ ಅಂದಾಗ ಹ್ಯಾಪಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತಾ ಅಂತ ಹೇಳ್ಬೇಕು. ಏನಂತ ಹೇಳ್ಬೇಕು? ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತಾ ಅಂತ ಹೇಳ್ಬೇಕು. ಹೀಗೆ ನಾವು ಏನ್ ಮಾಡ್ತಾ ಇದೀವಿ? ನೌನ್ ಅಂದ್ರೆ ಏನು? ನಾಮಪದ. ನೌನ್ಗೆ ಉದಾಹರಣೆ ರವಿ, ರಾಮ, ಶಾಂತ, ಭಾಮ ಮತ್ತ ವಸ್ತುಗಳು, ಇವೆಲ್ಲಗಳನ್ನು ನೋಡ್ತಾ ಇದ್ದೀವಿ. ಮತ್ತೆ ಅದರಾಗ ವಿಧಗಳು ಬಂದಾಗ 5 ವಿಧಗಳನ್ನು ನೋಡ್ತೀವಿ, ಹೌದಲ್ಲ? ಹೀಗೆ ಒಂದೊಂದು ಪ್ರಾಪರ್ ನೌನ್, ಕಾಮನ್ ನೌನ್, ಕಾನ್ಸೆಪ್ಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್, ಹೀಗೆ ಎಲ್ಲವನ್ನ ನಾವು ಏನ್ ಮಾಡ್ತಾ ಇದ್ದೀವಿ? ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಈಗೆಲ್ಲವಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡೋದ್ರ ಮೂಲಕ ನಾನು ಏನ್ ಮಾಡ್ತೀನಿ? ನಿಮ್ಗೆ ಮತ್ತೆ ಏನಾದ್ರು ಡೌಟ್ಸ್ ಇದ್ರೂ ಸಹ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಈಗ ಮುಂದೆ ನಿಮ್ಗೆ ಏನಾದರೂ ನೆಕ್ಸ್ಟ್ ವಿಡಿಯೋ ಬರಬೇಕಾಗಿತ್ತು ಅಂತ ಅಂದ್ರೆ ನೀವು ಯೂಟ್ಯೂಬ್ ಲಿಂಕ್ ಅಲ್ಲಿ ನೀವು ವಿಡಿಯೋ ನೋಡ್ತಿರುವ ಕೆಳಗಡೆ ಬಲಗಡೆ ಸೈಡ್ ಸಬ್ಸ್ಕ್ರೈಬರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಅಲ್ಲಿ ಬೆಲ್ ಐಕನ್ನ ಒತ್ತಬೇಕು. ಆವಾಗ ನೆಕ್ಸ್ಟ್ ಮಾಡ್ತಕ್ಕಂತಹ ವಿಡಿಯೋ ನಿಮ್ಮ ಮುಂದೆ ಫಸ್ಟ್ ನಿಮಗೆ ಬರ್ತೈತಿ. ಹಾಗಾಗಿ ಎಲ್ಲ ತರಗತಿಗಳನ್ನ ಕಡ್ಡಾಯವಾಗಿ ನೋಡ್ರಿ. ಎಲ್ಲ 10ನೇ ತರಗತಿ ಸಂಪೂರ್ಣ ಗ್ರಾಮರ್ಗಳನ್ನು ಏನು ಮಾಡ್ತೀನಿ? ಒಂದೊಂದು ಮುಗಿಸ್ತೀನಿ. ಎಲ್ಲ ನಿಮ್ಮ ಪ್ರೋತ್ಸಾಹ ಹಾಗೆ ಇರಬೇಕು. ಮತ್ತು ಈ ತರಗತಿಗಳನ್ನು ಕಡ್ಡಾಯವಾಗಿ ಎಲ್ಲರೂ ನೋಡ್ತಾ ಇರಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಗಳನ್ನು ಮುಗಿಸ್ತೀನಿ. ನಮಸ್ಕಾರ.